ಬಿಡದಿ ಟೌನ್‌ಶಿಪ್ ವಿಚಾರದಲ್ಲಿ ಡಿ.ಕೆ.ಶಿ ಅವರು ಒಂದು ವಿಚಾರವನ್ನ ಹೇಳ್ತಾರೆ. ಅಲ್ಲಿರುವಂತವರು ತುಂಬಾ ಕಮ್ಮಿ ಜನ ಅನ್ನದಾತರು. ಹಾಗೇನಾಗೋದಿಲ್ಲ. ಅಲ್ಲಿ ಬೆಳೆ ಬೆಳೀತಾ ಇರೋದೇ ಕಮ್ಮಿ, ಕೃಷಿ ಚಟುವಟಿಕೆಗಳು ಕಮ್ಮಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಡ್ತಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇವಾಗ ಡಿ.ಕೆ.ಶಿ ಅವರು ಸಿಎಂ ಆಗಿದ್ದಾರೆ. ಸೊ ಅದೇ ಒಂದು ವಿಚಾರದಲ್ಲಿ ಒಂದು ರಿಯಾಲಿಟಿ ಚೆಕ್ ತರ ಒಂದು ಕುಟುಂಬದ ಒಂದು ಕೃಷಿ ಭೂಮಿಗೆ ಬಂದಿದ್ದೀವಿ. ಕೇವಲ 30 ಗುಂಟೆ ಜಾಗದಲ್ಲಿ ಅದ್ಭುತವಾದಂತಹ ಕೃಷಿಯನ್ನ ಮಾಡ್ಕೊಂಡು ಅವರು ಜೀವನವನ್ನ ಕಟ್ಕೊಂಡಿದ್ದಾರೆ. ಟೌನ್‌ಶಿಪ್ ಅಂತ ಹೇಳ್ತೀರಾ, ಅಭಿವೃದ್ಧಿ ಅಂತ ಹೇಳ್ತೀರಾ. ಆದ್ರೆ ಒಬ್ರು ಕೃಷಿಕನ ಬದುಕನ್ನ ಕಿತ್ಕೊಳ್ಬಾರ್ದು. ಒಬ್ಬ ಅನ್ನದಾತನ ಬದುಕನ್ನ ಕಿತ್ಕೊಳ್ಬಾರ್ದು. ನಾನು ಅದೇ ಜಾಗದಲ್ಲಿದ್ದೀನಿ. ನಿಮಗೇನು ಕೃಷಿ ಏನು ಹೊಸದಲ್ಲ. ಅದೇ ಕುಟುಂಬದಲ್ಲಿ ಬಂದಂತವ್ರು ನೀವು. ಸೊ ಕೇವಲ 30 ಗುಂಟೆ ಜಾಗದಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಕಳೆದ ಹಲವು ವರ್ಷಗಳಿಂದ ತಲೆತಲಾಂತರಗಳಿಂದ ಈ ಕುಟುಂಬ ಇಲ್ಲಿ ಜೀವನವನ್ನ ಮಾಡ್ತಾ ಇದೆ. ಇವ್ರಿಗೂ ಕೂಡ ಈಗ ನೋಟಿಸ್ ಸಿಕ್ಕಿರುವಂತದ್ದು. ಟೌನ್‌ಶಿಪ್ ಮಾಡೇ ತೀರ್ತೀವಿ ಅನ್ನೋ ರೀತಿಯಲ್ಲಿ ಸಿಎಂ ಡಿ.ಕೆ.ಶಿ ಅವರು ಒಂದ್ ರೀತಿಯ ಜಿದ್ದನ್ನ ಸಾಧಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇರುವಂತಹ ಅನ್ನದಾತರು ಯಾವುದೇ ಕಾರಣಕ್ಕೂ ಇಂಚು ಭೂಮಿಯನ್ನ ಕೂಡ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಮತ್ತೊಂದ್ ಕಡೆ ಶಪಥವನ್ನ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಕೂಡ ಮಾಡಿದ್ದಾರೆ. ಡಿ.ಕೆ.ಶಿ ಅವರಿಗೆ ಮನವಿ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ನೀವು ನೋಡ್ಬೋದು, ಆ ಒಂದು ಜಾಗದಲ್ಲೇ ಇದ್ದೀವಿ ನಾವು. ಕೃಷಿ ಇಲ್ಲ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ ಅಂತ ಹೇಳುವಂತಹ ಡಿ.ಕೆ.ಶಿ ಅವರು ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾದಂತಹ ಕೃಷಿ ಇದೆ ಅಂತ. ಜೊತೆಗೆ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಮಲೆನಾಡು ಅಂತನೂ ಕೂಡ ಇದನ್ನ ಕರೀತಾರೆ, ಈ ಒಂದು ಜಾಗವನ್ನ. ಸೊ ನಮ್ ಜೊತೆ ಆ ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಅವ್ರೇನ್ ಹೇಳ್ತಾರೆ ಡಿ.ಕೆ.ಶಿ ಅವರ ಈ ನಿರ್ಧಾರಕ್ಕೆ? ಈಗ ಸಿಎಂ ಆಗಿದ್ದಾರೆ, ಈಗೇನ್ ಮನವಿ ಮಾಡ್ತಾರೆ ಅಂತ ಕೇಳ್ಕೊಂಡು ಹೋಗೋಣ. ಸರ್, ಡಿ.ಕೆ.ಶಿ ಅವರು ಅಭಿವೃದ್ಧಿಯನ್ನ ಮಾಡ್ತಾರೆ, ಮಾಡ್ಲಿ. ಆದ್ರೆ ಕೃಷಿ ಭೂಮಿಯನ್ನ ತಗೊಂಡು ಅಭಿವೃದ್ಧಿ ಮಾಡುವಂತದ್ದು ನಿಮ್ಮ ಬದುಕಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ? ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಏಕೆಂತಂದ್ರೆ ನಾವು ಇದರಲ್ಲಿರೋದು 30 ಕುಂಟೆ. 30 ಕುಂಟೆಲಿ ನಾವು 6 ಜನ ಸಂಸಾರ ನಡೆಸ್ತಾ ಇದ್ದೀವಿ. 30 ಕುಂಟೆಲಿ ನಾವು 40 ತೆಂಗಿನ ಮರ ಹಾಕಿದ್ದೀವಿ, 500 ಅಡಿಕೆ ಮರ ಹಾಕಿದ್ದೀವಿ. ಮತ್ತೆ ಅದರಲ್ಲಿ ನಾವು ಹಸು ಕಟ್ಕೊಂಡಿದ್ದೀವಿ. ಅದರಿಂದ ನಾವು ಖುಷಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ. ಇವಾಗ ಇವ್ರು 30 ಕುಂಟೆಗೆ ನಮಗೆ ದುಡ್ಡು ಕೊಡ್ತೀನಿ ಅಂತ ಅಂದರೆ, ಆ ದುಡ್ಡು ತೊಗೊಂಡೋಗಿ ನಾವು ಏನು ಮಾಡೋಣ ಮೇಡಮ್? ಇವಾಗ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಹೊರಗಡೆ ಹೋಯ್ತೀನಿ ಅಂತ ಅಂದರೆ, ಇವಾಗ ಬೈರ್ಮಂಗ್ಲದಲ್ಲೇನೆ ನಮ್ಮ ಬಿಡದಿ ಸರೌಂಡಿಂಗಲ್ಲೇನೆ ಒಂದು ಸೈಟ್ ಬಂದು 80 ಲಕ್ಷದಿಂದ 1 ಕೋಟಿ ಗಂಟ ಇದೆ. ಇವ್ರು ಕೊಡೋ ಕಾಸಲ್ಲಿ ನಾವು ಸೈಟೇ ತಗೊಳ್ಳೋಣ, ಮನೆನೇ ಕಟ್ಟೋಣ, ಮತ್ತು ನಮ್ಮ ಅಪ್ಪ ಅಮ್ಮನ ಮುಂದಿನ ಫ್ಯೂಚರ್ಗೆ ಅಪ್ಪ ಅಮ್ಮನಿಗೆ ಇವಾಗ ಒಂದು ಕಾಯಿಲೆ ಏನಾರು ಬಂತು ಅಂತ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ನೋಡ್ಕೊಳ್ಳೋಣ. ಮತ್ತು ನಮ್ಮ ಮಕ್ಳುಗಳ ಫ್ಯೂಚರ್ಗೆ ಏನು ಮಾಡೋಣ ಮೇಡಮ್? ಇವಾಗ ನಮಗೆ ಇರೋದು ಇದೊಂದು ಸ್ವಲ್ಪ ಜಮೀನು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಈ ಭೂ ಸ್ವಾಧೀನನ ದಯವಿಟ್ಟು ಕೈ ಬಿಡಿ. ಅವಾಗ ಡಿ.ಸಿ.ಎಮ್ ಇದ್ದಾಗ ಏನೋ ಯಾರೋ ಏನೋ ಒಂದು ಇದು ಒಳ್ಳೆ ಕಾರ್ಯ ಆಗಲಿ ಅಂತ ಮಾಡಿದ್ದೀರಾ. ಇವಾಗ ಒಂದು ತಂದೆ ಸ್ಥಾನದಲ್ಲಿ ಕುಂತಿದ್ದೀರಾ. ಈಗ ಸಿ.ಎಂ ಸ್ಥಾನದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ಕುಂತಿದ್ದೀರಾ. ಇನ್ನೊಂದು ಸತಿ ಇದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ ಭೂಮಿನ ನಮಗೆ ಉಳಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಶ್ರೀಧರ್ ಅಂತ, ಬೈರ್ಮಂಗ್ಲ ಮೇಡಮ್. ಬೈರ್ಮಂಗ್ಲದ ಶ್ರೀಧರ್ ಅವರು ಡಿ.ಕೆ.ಶಿ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ, ಸಿಎಂ ಆಗಿದ್ದೀರಾ, ತಂದೆ ಸ್ಥಾನದಲ್ಲಿದ್ದೀರಾ, ಪ್ರತಿಯೊಬ್ಬರನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕೇವಲ 30 ಗುಂಟೆ ಜಾಗದಲ್ಲಿ ನಾವು ನಮ್ಮ ಬದುಕನ್ನ ಕಟ್ಕೊಂಡಿದ್ದೀವಿ. ಈ ಭೂಮಿಯನ್ನ ಕಿತ್ಕೊಳ್ಳುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ ಅನ್ನೋ ಒಂದು ಮನವಿಯನ್ನ ಕೂಡ ಅವರು ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.